ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ಗೆ ಸ್ವಾಗತ. ತಮ್ನೇಲಲ್ಲಿ ನೋಡಿದ್ರಲ್ಲ, ಕರೆಯದೇ ಬಂದ ಅತಿಥಿ. ನೋಡಿ, ಇವರೇ ನಮ್ಮನೆ ಕರೀದೇ ಇದ್ದರು, ನಾವು ಕರೀದೇ ಇದ್ದರೂ ಅವರೇ ಬಂದಿರೋದು. ನೋಡಿ, ನೋಡಿ ಇವರೇ ನಮ್ಮನೆಗೆ ಬಂದಿರೋ ಅತಿಥಿ. ನೋಡಿ, ಅವ್ರ ಆಹಾರ ಅವರೇ ಹುಡ್ಕೊಂಡು ಬಂದು ನಮ್ಮನೆ ಕಾಂಪೌಂಡಲ್ಲಿ ಅವ್ರ ಆಹಾರ ತಿಂತಾಯಿದ್ದಾರೆ. ನೋಡಿ, ಅವ್ರಿಗೆ ನಮ್ಮದು ಉಪಚಾರ ಏನೂ ಬೇಕಾಗೇ ಇಲ್ಲ. ಅವ್ರ ಆಹಾರ ಅವರೇ ಹುಡ್ಕೊಂಡು ನಮ್ಮ ಮನೆಯವ್ರಿಗೂ ಬಂದಿದ್ದಾರೆ. ನಮ್ಮನೆ ಪಕ್ಕ ಸೀತಾಫಲದ ಮರ ಇದೆ. ಅದು ನಾವು ಹಾಕಿರೋದಲ್ಲ, ನಮ್ಮನೆ ಪಕ್ಕ ಸೈಟಲ್ಲಿ ಅದಷ್ಟು ಕತೆ ಬಂದಿರೋದು. ನಮ್ಮನೆ ಪಕ್ಕ ಸೈಟ್ ಖಾಲಿ ಇದೆ. ಆ ಮರದ ಮೇಲಿಂದ ಬಂದಿರಬೇಕು ಅಂತ ನಮ್ಮನೇಲಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಅದು ತೊಣ್ಣೆಕತ್ತ ಅಂತ ಅಂತಾರೆ ನಮ್ಮ ಕಡೆ. ಅದನ್ನು ಅಟ್ಟಿಸ್ಕೊಂಡು ಇದು ಬಂದಿರಬೇಕು. ನೋಡಿ, ಇದೇ ಸೀತಾಫಲದ ಮರ. ತುಂಬ ಕಾಯಿದ್ದಾವೆ. ವರಲಕ್ಷ್ಮಿ ಹಬ್ಬಕ್ಕಾಗತ್ತೆ ಅಂತ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಕಿತ್ಕೊಂಡು ಹೋಗ್ತಾರೆ. ನಾವು ಕಿತ್ಕೋತೀವಿ. ನೋಡಿ, ಈ ಮರದ ಮೇಲಿಂದ ಬಂದಿರಬೇಕು ಅಂತ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಇದು ನಮ್ಮನೆ ಕಾಂಪೌಂಡ್ ಗೋಡೆಗೆ ಹತ್ರ ಇದೆ. ಇಲ್ಲಿಂದ ಬಂದ್ಬಿಟ್ಟಿರಬೇಕು ಅಂತ ಅವ್ರು ಹೇಳೋದು. ಹಿಂಗೆ ಬಂದಿದೆ ಅಂತ. ನೋಡಿ ಎಷ್ಟು ಕಾಯಿದ್ದಾವೆ. ತುಂಬ ಕಾಯಿದೆ. ಈ ಟೈಮಲ್ಲಿ ಜಾಸ್ತಿ ಕಾಯಿ ಬಿಡ್ತವೆ. ನೋಡಿ, ಇದು ಕಾಂಪೌಂಡು. ಇಲ್ಲಿಂದ ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ನಾವು ನೋಡಲಿಲ್ಲ, ಅವ್ರು ಹೇಳೋ ಪ್ರಕಾರ ಈ ಕಡೆಯಿಂದ ಬರುತ್ತೆ ಅಂತ. ನೋಡಿ, ಇಷ್ಟು ನೀಟಾಗಿದೆ. ಮನೇಲಿ ಮಕ್ಕಳಿದ್ದಾವೆ. ನಮ್ಮ ಸುತ್ತಮುತ್ತ ಹೇಳಿದ್ನಲ್ಲ, ಖಾಲಿ ಸೈಟ್ ಇದೆ. ನಮ್ದು ಇನ್ನೂ ಡೆವಲಪ್ ಆಗಿಲ್ಲ ಅಷ್ಟೊಂದು ಏರಿಯಾ. ನೋಡಿ, ಇಲ್ಲಿ ತೋಡ್ತಾ ಇರ್ತವೆ. ನಾವು ಅವಾಗ ಹೋಗಿ ನೋಡಿಕೊಂಡು ಮುಚ್ತಾ ಇರ್ತೀವಿ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಹಂಗೂ ಆ ಮರದ ಮೇಲೆ ಹತ್ತಿ ಬಂದಿದೆ ಅಂತ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. ಇಲ್ಲಿ ತೋಡಿದೆ. ಈಗ ನೆನ್ನೆ ಮುಚ್ಚಿದ್ರು, ಈಗ ತಿರ್ಗಾ ತೋಡಿದೆ. ತಿರ್ಗಾ ಹೋಗಿ ಮುಚ್ಚಬೇಕು. ನೋಡಿ, ಕಾಣಿಸ್ತಾ ಇದೆಯಾ? ಅದು ಹೊಟ್ಟೆನೂ ನೋಡಿ, ಇನ್ನು ಜೀರ್ಣ ಆಗಿಲ್ಲಲ್ಲ, ಹೊಟ್ಟೆಲು ಕಾಣುತ್ತೆ. ಈಗ ಗಮನಿಸಿ ನೋಡಿದ್ರೆ ಹೊಟ್ಟೆಲಿ ಅದು ದಪ್ಪ ಕಾಣುತ್ತೆ. ನೋಡಿ, ಹುಡುಗರು ಬೇರೆ ಡ್ಯೂಟಿಗೆ ಹೋಗಿದ್ರು. ನಮ್ಮ ಯಜಮಾನ್ರು ಇಲ್ಲಿ ಹತ್ರನೇ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆದ ಮೇಲೆ ಅವ್ರು ಬಂದರು. ನೋಡಿ, ಹೋಗ್ತಾಯಿದೆ. ನೋಡಿ, ನೋಡಿ ನಮ್ಮ ಯಜಮಾನ್ರು ಕೋಲ್ ತೊಗೊಂಡು, ದೊಡ್ಡದು ಕೋಲ್ ತೊಗೊಂಡು ಅದಕ್ಕೆ ಸೌಂಡ್ ಮಾಡ್ತಾಯಿದ್ದಾರೆ. ಅಂದರೆ ನೆಲಕ್ಕೆ ಮುಟ್ಟಿಸಿ ಸೌಂಡ್ ಮಾಡ್ತಾಯಿದ್ದಾರೆ. ಅದಕ್ಕೆ ಮುಂದೆ ಹೋಗೋಕ್ಕೆ ದಾರಿ ಆಗುತ್ತೆ ಅಂತ. ಅವಕ್ಕೆ ಕಿವಿ ಕೇಳಿಸಲ್ವಂತೆ. ನೆಲದ ಆಗೋ ವೈಬ್ರೇಷನಲ್ಲಿ ಗೊತ್ತಾಗತ್ತಂತೆ ಇಲ್ಲಿ ಹೋಗಬಾರ್ದು ಅಂತ. ಅದಕ್ಕೆ ಅವರು ಸೌಂಡ್ ಮಾಡಿ ಮಾಡಿ ಅದನ್ನು ಗೇಟ್ ತೆಗೆದು ಆ ಕಡೆ ಕಳಿಸ್ತಾ ಇದ್ದಾರೆ, ಓಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಕುತ್ಕೊಂಡ್ಬಿಡ್ತು. ಇಲ್ಲಿ ಅವತ್ತು ಹುಡುಗರು ಮೊಟ್ಟೆ ಸಿಪ್ಪೆ ಬೇರೆ ಹಾಕ್ಬಿಟ್ಟವ್ರೆ ಅವತ್ತು. ನೋಡಿ, ಅವ್ರನ್ನೇ ನೋಡ್ಕೊಂಡು ಕೂತಿದ್ದೆ ನಮ್ಮ ಯಜಮಾನ್ರನ್ನ. ಅದಕ್ಕೂ ಪಾಪ ಆಚೆಗೆ ಹೋಗೋಕೆ ಗೊತ್ತಾಗಲ್ಲಲ್ಲ ಸರಿಯಾಗಿ. ದಾರಿ ಎಲ್ಲಿದೆ ಅಂತ ಗೊತ್ತಾಗಲ್ವಲ್ಲ ಅದಕ್ಕೆ. ಅದಕ್ಕೂ ಭಯ. ಮನುಷ್ಯರಿಗೆ ನಮಗೂ ಹತ್ರಕ್ಕೆ ಹೋಗೋಕ್ಕೆ ಭಯ. ಹೆಂಗೆ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ. ನೋಡಿ, ಕೂತ್ಕೊಂಡು ನೋಡ್ತಾನೆ ಇದೆ ಹಂಗೆ. ಇವ್ರು ಕೋಲಲ್ಲಿ ಸೌಂಡ್ ಮಾಡಿಕೊಂಡು ನೋಡಿ, ಬಾಲ್ನ ಆ ಕಡೆ ಈ ಕಡೆ ಆಡಿಸಿದ್ರೆ ಅದು ಆ ಕಡೆನೇ ತಿರುಗತ್ತೆ. ಬಾಲ್ ಯಾವ ಸೈಡ್ಗೆ ಹೋದರೆ ಆ ಸೈಡೇ ತಿರುಗತ್ತೆ. ಅದು ಆಡಿಸೋರು ನೋಡಿರ್ತೀರಲ್ಲ, ಆ ಪುಂಗಿ ಸೌಂಡ್ಗಲ್ವಂತೆ ಅದು ಕತ್ತಲ್ಲಿ ಆಡಿಸೋದು, ಎಡೆ ಆಡಿಸೋದು. ಆ ಪುಂಗಿ ಊದೋರು ಹೆಂಗೆ ಸುತ್ತುತ್ತಾರೋ ಆ ಥರ ಅದು ಆಡ್ಸತ್ತಂತೆ.
ಇದೆಲ್ಲ ಇವ್ರು ಹೇಳಿದ್ದೆ, ನಮ್ಮ ಯಜಮಾನ್ರು ಹೇಳಿದ್ದೆ ನನಗೆ. ನೋಡಿ ಅವರು ಬಾಲ್ನ ಆಡಿಸ್ತಾರೆ ನೋಡಿ, ಆ ಕಡೆ ಆಡಿಸಿದ್ರೆ ಆ ಕಡೆ ನೋಡುತ್ತೆ, ಈ ಕಡೆ ಆಡಿಸಿದ್ರೆ ಈ ಕಡೆ ನೋಡುತ್ತೆ. ಕೊನೆಗೂ ಅದರ ಪಾಡಿಗೆ ಅದು ಹೋಯ್ತು. ಅದರಿಂದ ನಮಗೂ ತೊಂದರೆ ಆಗಲಿಲ್ಲ, ನಮ್ಮಿಂದ ಅದಕ್ಕೂ ತೊಂದರೆ ಆಗಲಿಲ್ಲ. ಇದಕ್ಕೊಂದು ದೊಡ್ಡ ಥ್ಯಾಂಕ್ ಯು ದೇವ್ರಿಗೆ. ಯಾರಿಗೂ ತೊಂದರೆ ಆಗಲಿಲ್ಲ, ಪಾಪ ಅದಕ್ಕೂ ತೊಂದರೆ ಆಗಲಿಲ್ಲ. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.